ನಿಗಮಗಳಿದಾವಲ್ಲ ಸರ್, ನಿಗಮಗಳಿಗೆ ಅನುದಾನ ಮೀಸಲಿಟ್ಟರು ಕೂಡ ಬಿಡುಗಡೆ ಆಗಿಲ್ಲ ಇಲ್ಲಿವರೆಗೂ ಅನ್ನೋಂಥದ್ದು ನೋಡಿ, ಸಾಕಷ್ಟು ಅನುದಾನ ನಿಗಮಗಳಲ್ಲಿ ಈಗಾಗಲೇ ಇದೆ. ಹಿಂದಿನ ಸರ್ಕಾರ ಏನಾಗಿತ್ತು ಅಂದರೆ ಟಾರ್ಗೆಟನ್ನು ಸರಿಯಾಗಿ ಕೊಟ್ಟಿರಲಿಲ್ಲ. ಈಗ ಉದಾಹರಣೆಗೆ ನನ್ನದೇ ಕ್ಷೇತ್ರ ತಗೊಳ್ಳಿ. ಹಿಂದಿನ ಸರ್ಕಾರದಲ್ಲಿ ನಮ್ಮದು ಮೀಸಲು ಕ್ಷೇತ್ರ ಇದ್ರೂ ಕೂಡ ನಮಗೆ ಟಾರ್ಗೆಟು 3-4 ಕೊಟ್ಟಿದೆ. ಅದಕ್ಕೆ ನಾವು ಯಾರೂ ಹಿಂದಿನ ಸರ್ಕಾರದಲ್ಲಿ ನಾವು ಯಾರೂ ಕೂಡ ಆಯ್ಕೆನೂ ಮಾಡಿಲ್ಲ. ಮತ್ತು ಸರ್ಕಾರಕ್ಕೆ ನಾನೇ ಪತ್ರ ಬರೆದಿದ್ದೆ, ಹೀಗೆ ನೀವು 2-3 ಒಂದೊಂದು ಕ್ಷೇತ್ರಕ್ಕೆ ಕೊಟ್ಟರೆ ಇದು ಉಪಯೋಗ ಆಗೋದಿಲ್ಲ, ನೀವೇ ಆಯ್ಕೆ ಮಾಡಿ ಪಟ್ಟಿಯನ್ನು ನೀವೇ ತಯಾರು ಮಾಡಿಬಿಟ್ಟು ಕೊಟ್ಬಿಡಿ ಅಂತಾನೆ. ನಮ್ಮ ಸರ್ಕಾರ ಬಂದಮೇಲೆ ಈಗೆಲ್ಲ ಕ್ರೋಢೀಕರಿಸಿ ಈಗ ಹೊಸ ಟಾರ್ಗೆಟ್ಗಳನ್ನು ನಿಗದಿಪಡಿಸಿದ್ದಾರೆ. ಅದ್ರ ತಕ್ಕಂಗೆ ಆಯ್ಕೆ ಆಗುತ್ತೆ. ಇದು ಕೊರತೆ ಇರೋದು ದುಡ್ಡಿದಲ್ಲ, ಟಾರ್ಗೆಟನ್ನು ಇವರು ಸರಿಯಾಗಿ ಕೊಟ್ಟಿರಲಾರ್ದ ಕಾರಣ ಈ ಗೊಂದಲ ಆಗ್ತಾಯಿದೆ. ಆಮೇಲೆ ನೀವು ಬೇಕಾದರೆ ಕ್ರಾಸ್ ವೆರಿಫೈ ಮಾಡಿ. ತಾಂಡ ಅಭಿವೃದ್ಧಿ ನಿಗಮ ಒಂದು ಉದಾಹರಣೆ ಕೊಡ್ತಾಯಿದ್ದೀನಿ ಅಷ್ಟೇ. ಅವರ ಅವಧಿನಲ್ಲಿ 1 ವರ್ಷದಲ್ಲಿ ಅವರು ಕೊಟ್ಟಿದ್ದು ಒಂದೇ ಒಂದು ಟ್ಯಾಕ್ಸಿ ಇಡೀ ರಾಜ್ಯದಲ್ಲಿ. ಮತ್ತು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕಳೆದ 3-3.5 ಇನ್ನು ಹಿಂದಿನ ಸರ್ಕಾರದಲ್ಲಿ 3.5-4 ವರ್ಷದ ಅವಧಿನಲ್ಲಿ ಅವ್ರು ಒಂದು ಬೋರ್ವೆಲ್ ಕೂಡ ಕೊರಿಯಲಿಕ್ಕಾಗಿಲ್ಲ. ಯಾಕಂದರೆ ಅವ್ರು ಹಗರಣ ಮಾಡಿದ್ರು. ಅದರಲ್ಲಿ 400 ಕೋಟಿ 500 ಕೋಟಿ ರೂಪಾಯಿ ಹಗರಣ ಮಾಡಿ ಅದರಲ್ಲಿ 2 FIR ಕೂಡ ಇವತ್ತು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಆಗಿದೆ ಇವತ್ತು. ಸೊ ಇವೆಲ್ಲ ಕಾರಣದಿಂದ ಇವತ್ತು ವಿಳಂಬ ಆಗಿದೆ ಹೊರತು ದುಡ್ಡು ಇಲ್ಲ ಅಥವಾ ದುಡ್ಡನ್ನು ನಾವು ಕೊಟ್ಟಿಲ್ಲ ಅಂತ ಸುಳ್ಳು ಆರೋಪ BJPಯವ್ರು ಮಾಡ್ತಾ ಇದ್ದಾರೆ. ಆರ್ಥಿಕ ವರ್ಷ ಮುಗಿಯೋಕ್ಕೆ ಬಂತು ಸರ್, 2 ತಿಂಗಳು ನೋಡಿ, ಅದು ನಾನ್ ಲ್ಯಾಪ್ಸೇಬಲ್ ಇದೆ. ಇವರೇ ಈಗ ಏನಿದೆ ಟಾರ್ಗೆಟ್ಸ್ ಇರೋದು ಅಥವಾ ಕಾರ್ಪೊರೇಷನ್ಸ್ನಲ್ಲಿ ನಾನ್ ಲ್ಯಾಪ್ಸೇಬಲ್ ಫಂಡ್ ಇರೋದು. ಇದು BJPಯವರು ಏನಾದರೂ ಹೇಳ್ಕೋಬೋದು, ಆದರೆ ಅವ್ರ ಕಾಲಾವಧಿನಲ್ಲಿ ಏನಾಗಿದೆ ಅಂದ್ಬಿಟ್ಟು ಈ ವ್ಯವಸ್ಥೆಗೆ, ಈ ನಮ್ಮ ಆರ್ಥಿಕ ವ್ಯವಸ್ಥೆಗೆ ನೇರ ಕಾರಣ ಅವರೇ ಇದ್ದಾರೆ. ಇನ್ನೊಂದು ಸರ್, ಕಿಯೋನಿಕ್ಸ್ನ ಗುತ್ತಿಗೆದಾರರೆಲ್ಲ ಪತ್ರ ಬರೆದಿದ್ದೇವೆ ಸರ್, ಅದೇನು ಸುಖಾಂತಿ ಆಡ್ತದ ಅಥವಾ ಹೇಗೆ ಸರ್? ಅದು ನೋಡಿ, ಸುಖಾಂತಿ ಅಂದರೆ ಏನು? ಅವ್ರಿಗೆ ಅನುದಾನ ಬಿಡುಗಡೆ ಆಗುತ್ತೆ ಅದು ಅವ್ರ ಪ್ರಕಾರ. ನ್ಯಾಯಯುತವಾಗಿ ಏನು ಮಾಡಬೇಕು ಅದು ನಾವು ಮಾಡಬೇಕಲ್ಲ. ನಾನು ಇದ್ರ ಬಗ್ಗೆ ಸವಿಸ್ತಾರವಾಗಿ ನಾನು ಆಗಲೇ ಪತ್ರಿಕೆ ಹೇಳಿಕೆನ ಕೊಟ್ಟಿದ್ದೀನಿ. ಮತ್ತು ಎಲ್ಲ ಏನು ಅಕೌಂಟೆಂಟ್ ಜನರಲ್ಲಿನ ಆಡಿಟ್ ರಿಪೋರ್ಟ್ ಏನಿದೆ ಅದನ್ನು ಕೂಡ ತಮ್ಮ ಕೈನಲ್ಲಿದೆ. ಏನೇ ಮಾಡಿದ್ರೂ ಕೂಡ ಆಡಿಟ್ ರಿಪೋರ್ಟ್ ಪ್ರಕಾರ ಮಾಡಬೇಕಾಗುತ್ತೆ, CAG ರಿಪೋರ್ಟ್ ಪ್ರಕಾರ ಮಾಡಬೇಕಾಗುತ್ತೆ, ನ್ಯಾಯಯುತವಾಗಿ ಮಾಡಬೇಕಾಗುತ್ತೆ. ಅದನ್ನು ನಾವು ಮಾಡ್ತೀವಿ. ಈಗಾಗಲೇ ಮಹೇಶ್ವರ ರಾವ್ ಅವರು ಇದ್ರ ಬಗ್ಗೆ ತನಿಖೆ ಮಾಡ್ತಾಯಿದ್ರೆ ಇಂಟ್ರಿಮ್ ರಿಪೋರ್ಟ್ನಲ್ಲಿ ಕೂಡ 4-5 ಅಂಶಗಳಲ್ಲಿ ಲೋಪ ಕಂಡು ಬಂದಿದೆ. ಅದನ್ನು ಹೊರತುಪಡಿಸಿ ಯಾವುದು ಸರಿ ಇದೆ, ಕರೆಕ್ಟಾಗಿ GST ಪಾವತಿ ಆಗಿರ್ಬೋದು ಅಥವಾ ಅವರು ಸರಿಯಾಗಿ ರೀತಿಯಾದಂಥ ಮಾನದಂಡಗಳನ್ನು ಇಟ್ಕೊಂಡು ಅವ್ರು ಕೆಲಸ ಮಾಡಿದರೆ ಅವರಿಗೆ ನ್ಯಾಯಯುತವಾಗಿ ಕೊಡೋದು ನಮ್ಮದು ಕರ್ತವ್ಯ ಆಗುತ್ತೆ. ಅದನ್ನು ನಾವು ಮಾಡ್ತಾಯಿದ್ದೀವಿ. ಸರಿ, ಪ್ರತಿ ಸಾರಿ ಆರೋಪ ಮಾಡ್ತೀವಿ ಸರ್, ಹಿಂದಿನ ಸರ್ಕಾರ ಸಾಕಷ್ಟು ಸಾಲ ಬಿಟ್ಟು ಹೋಗಿದೆ ಅಥವಾ ಅನುದಾನ ಹಂಚಿಕೆ ಸರಿಯಾಗಿ ಮಾಡಿ ಹೋಗಲಿಲ್ಲ, ಬೇಕಾಬಿಟ್ಟು ಖರ್ಚು ಮಾಡಿದ್ದಾರೆ ಅಂತ. ಅದಕ್ಕೆ ಅಂಕಿಅಂಶಗಳನ್ನ ಪಟ್ಟಿ ಏನಾದ್ರು ಬಿಡುಗಡೆ ನೋಡಿ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಸದನದಲ್ಲೇ ಹೇಳಿರೋದು 2,09,000 ಕೋಟಿ ರೂಪಾಯಿ ಇವರು ಏನು ಹೆಚ್ಚುವರಿಯಾಗಿ ಇವರು ವರ್ಕ್ಸನ್ನು ಕೊಟ್ಟು ಹೋಗಿದ್ದಾರೆ ಅಂತ. ನನ್ನ ಇಲಾಖೆನಲ್ಲೇ ನೀವು ತಗೊಳ್ಳಿ, ಬರೀ ರಸ್ತೆಗೆ ನಿರ್ಮಾಣ ಅಂದ್ಬಿಟ್ಟು KRIDLಗೆ ಇವರಿಗೆ ಅನುದಾನ ಇದ್ದಿದ್ದೇ ಅಂದಾಜು 1,200 ಕೋಟಿ ರೂಪಾಯಿ. ಇವರು ಅನುಮೋದನೆ ನೀಡಿದ್ದು ಏನಿಲ್ಲ ಅಂದ್ರೂ 4,000 ಕೋಟಿ ರೂಪಾಯಿಗೆ. ಇದಾಗಲೇ ಎಲ್ಲ ಪಬ್ಲಿಕ್ ಡೊಮೇನ್ನಲ್ಲಿದೆ. ಮತ್ತೊಮ್ಮೆ ಪುನರುಚ್ಚರಿಸಬೇಕು ಅಂದರೆ ಅದನ್ನು ಕೂಡ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ ನಾವು ಕೇಳ್ತಾ ಇರೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚೋದು ಬಿಟ್ಟು ನೀವು ಯಾಕೆ ಸಾಲ ಮಾಡಿ ತುಪ್ಪ ತಿಂದ್ರಿ? ಆ ಸಾಲದ ಬಡ್ಡಿಯನ್ನು ನಾವು ಕಟ್ತಾ ಇದ್ದೀವಿ ಅಂತ ನಾನು ಪದೇ ಹೇಳ್ತಾ ಇರೋದು. ಸರ್, ಇನ್ನೊಂದು ಸರ್, ಪ್ರಮುಖವಾಗಿ KS ಎಕ್ಸಾಮ್ ಕೂಡ ಸಾಕಷ್ಟು ಗೊಂದಲ ಆಗಿತ್ತು ಸರ್. ಅದನ್ನು ಪುನರ್ ಪರೀಕ್ಷೆ ಮಾಡೋದು ಎಲ್ಲಿಗೆ ಬಂತು ಸರ್? ಮತ್ತು ಒಂದು ವೇಳೆ ಮಾಡದೇ ಇದ್ದವರು ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಅಭ್ಯರ್ಥಿಗಳು ನೋಡಿ. ಈಗಾಗಲೇ KS, KPSC, KEA ಮತ್ತು KPSC ಎಕ್ಸಾಮ್ಗಳಲ್ಲಿ ಏನು ಗೊಂದಲ ಇತ್ತು, ಲಾಸ್ಟ್ ಟೈಮು ನಾನೇ ಮುಂದೆ ನಿಂತು ಅದನ್ನು ಎಕ್ಸಾಮಿಗೆ ಏನು ಬೇಡಿಕೆ ಇತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳ ಮನವೊಲಿಸಿ ನಾವು ಮಾಡಿಸಿದ್ವಿ. ಈಗ ಮತ್ತೆ ಕೆಲವು ಗೊಂದಲಗಳಿದೆ ಅಂದ್ಬಿಟ್ಟು ಅದು ಅನುವಾದನೆಯಲ್ಲಿದೆ ಅಂತ ಮತ್ತೊಮ್ಮೆ ಕೆಲವು ಜನ ಹೇಳ್ತಾ ಇದ್ದಾರೆ. ಅದೇನಿದೆ ಅಂತ ಸರಿಯಾಗಿ ತಿಳ್ಕೊಂಡು ನಾನು ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ನಾನು ತರ್ತೀನಿ. ಆದರೆ ನಾನು ಹೇಳ್ದಂಗೆ ನಮ್ಮ ಸರ್ಕಾರದ ಮುಖ್ಯ ಉದ್ದೇಶ ಉದ್ಯೋಗವನ್ನು ಕೊಡಬೇಕು, ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅಂತ ಏನು ನಮ್ಮ ಮ್ಯಾನಿಫೆಸ್ಟೋನಲ್ಲಿದೆ ಅದು ಪೂರ್ಣಗೊಳಿಸಬೇಕಾಗ್ತದೆ. ಅದನ್ನು ನಾವು ಮಾಡ್ತೀವಿ. ಇಷ್ಟು ದಿನ ನಿಮ್ಮ ವಿಚಾರ ಅಂದರೆ ಕಾಂಗ್ರೆಸ್ ವಿಚಾರವಾಗಿ ಆಂತರಿಕ ಕಿತ್ತಾಟ ಆಗ್ತಿದೆ ಅಂತೇಳಿ ಆರೋಪ ಮಾಡ್ತಿದ್ರು. ಈಗ ಅವ್ರದ್ದೇ ಪಕ್ಷದ ಶುರುವಾಗಿದೆ. ನೋಡಿ, ಮೊದಲನೇದಾಗಿ ನಮ್ಮಲ್ಲಿ ಕಿತ್ತಾಟ ಇಲ್ಲ.
ಕೆಲವು ಹೇಳಿಕೆಗಳಿರ್ಬೋದು, ಅದು ಆಂತರಿಕ ಪ್ರಜಾಪ್ರಭುತ್ವ ನಮ್ಮಲ್ಲಿದೆ. ಅವರು ನಮ್ಮ ನಾಯಕರ ಮುಂದೆ ಹೇಳಲಿಕ್ಕೆ ಅವ್ರು ಬಯಸಿದ್ರು, ಅದು ಅದ್ರ ತಕ್ಕಂಗೆ ಆಗ್ತಾಯಿದೆ. ಅದು ಭಾಳ ಸ್ಪಷ್ಟವಾಗಿ ಖರ್ಗೆ ಸಾಹೇಬರು ಕೂಡ ಮೊನ್ನೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನಮ್ಮ ಜವಾಬ್ದಾರಿ ಏನಿದೆ, ಅಭಿವೃದ್ಧಿಯಾಗಿದೆ, ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿ, ಮಿಕ್ಕಿದ ಏನೇ ಬದಲಾವಣೆಗಳಿರ್ಬೋದು, ಅದೇ ಏನೇ ನಿರ್ಧಾರಗಳಿರ್ಬೋದು, ಅದು ನಾವು ನಮ್ಮ ಹಂತದಲ್ಲಿ ತಗೋತೀವಿ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಅಂತಲೇ ಹೇಳಿರೋದು. ದರ್ ಈಸ್ ನಥಿಂಗ್ ರಾಂಗ್ ವಿತ್ ದ್ಯಾಟ್. ಆದರೆ ಬಿ ಜೆ ಪಿನಲ್ಲಿ ನಡೀತಾ ಇರೋದೇನಿದೆ, ಭಾಳ ಗಂಭೀರವಾದಂಥ ಆರೋಪಗಳು ಬರ್ತಾಯಿದೆ ನೋಡಿ. ಇದು ಸುಮ್ಮನೆ ಆಂತರಿಕ ಬಿ ಜೆ ಪಿ ಕಚ್ಚಾಟ ಇದ್ದಿದ್ದರೆ ನಾವು ಕಮೆಂಟ್ ಮಾಡೋಕ್ಕೆ ಹೋಗ್ತಾ ಇರಲಿಲ್ಲ. ಆದರೆ ನಿನ್ನೆ ಮೊನ್ನೆ ಬಂದಂಥ ಆರೋಪಗಳನ್ನು ತಾವು ಗಮನಿಸಿದ್ರೆ ಇಟ್ ಈಸ್ ಕ್ರಿಮಿನಲ್ ಇನ್ ನೇಚರ್. ಒಬ್ಬ ಹಿರಿಯ ಶಾಸಕರು, ಒಬ್ಬ ಬಿ ಜೆ ಪಿ ಅಧ್ಯಕ್ಷರು, ಅವರು ಕೂಡ ಶಾಸಕರೇ, ಅವ್ರ ಮೇಲೆ ಆರೋಪ ಏನು ಮಾಡ್ತಾ ಇದ್ದಾರೆ, ನೀವು ಫೋರ್ಜರಿ ಮಾಡಿದ್ದೀರಾ, ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರನ್ನು ತಾವು ಡೂಪ್ಲಿಕೇಟ್ ಮಾಡಿ ಎಷ್ಟು ಕಾಮಗಾರಿಗಳು ಸ್ಯಾಂಕ್ಷನ್ ಮಾಡಿದ್ದೀರಾ ಅಂತ ಅವ್ರು ಕೇಳ್ತಾರೆ. ಮತ್ತು ಭಾಳ ಗಂಭೀರವಾದದ್ದಲ್ವ, ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರು ಡೂಪ್ಲಿಕೇಟ್ ಮಾಡ್ತಾರೆ ಯಾರೋ ಒಬ್ಬ ವ್ಯಕ್ತಿ ಅಂದರೆ, ಅದು ಅವ್ರ ಮಗನೇ ಇರ್ಬೋದು, ಯಾರೇ ಇರ್ಬೋದು, ಅದು ನಾವು ಗಂಭೀರವಾಗಿ ತೊಗೋಬೇಕಾ ಇಲ್ಲ? ಫೋರ್ಜರಿ ಅಂತ ಹೇಳ್ತಾರೆ. ಮತ್ತು ಒಬ್ಬ ಶಾಸಕರಾಗಿ ಇನ್ನೊಬ್ಬ ಶಾಸಕರ ಮೇಲೆ ನೀನು ಕಲೆಕ್ಷನ್ ಮಾಸ್ಟರ್ ಅಂತ ಹೇಳ್ತಾರೆ, ಅಂದರೆ ಎಕ್ಸ್ಟಾರ್ಷನ್ನು. ಗಂಭೀರ ಆರೋಪ ಅಲ್ವಾ ಇದು? ಮತ್ತು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ ಅವರು. ನಿಮ್ಮ ಅವಧಿನಲ್ಲಿ ನಿನ್ನಿಂದ ನಿಮ್ಮ ತಂದೆಯವರಿಗೆ ಜೇಲಾಯಿತು ಅಂತ ಹೇಳ್ತಾರೆ. ಅಂದರೆ ಇದ್ರ ನಿಗೂಢ ಏನು? ಎಕ್ಸ್ಟಾರ್ಷನ್ನೂ ಆಗಿದೆ, ಡೂಪ್ಲಿಕೇಟ್ ಸಿಗ್ನೇಚರು ಮಾಡಿದ್ದಾರೆ. ಒಬ್ಬ ಸ್ಟೇಟ್ ಹೆಡ್ದು, ಮುಖ್ಯಮಂತ್ರಿ ಅಂದರೆ ಯಾರು? ಈಸ್ ಹೆಡ್ ಆಫ್ ದ ಸ್ಟೇಟ್ ಹೆಡ್ದು ಸಿಗ್ನೇಚರ್ ಫೋರ್ಜರಿ ಮಾಡಿಬಿಟ್ಟು, ಎಕ್ಸ್ಟಾರ್ಷನ್ ಮಾಡಿಬಿಟ್ಟು, ಭ್ರಷ್ಟಾಚಾರ ಮಾಡಿಬಿಟ್ಟು ಆ ಸಿ ಎಮ್ ಅವರು ಜೈಲಿಗೆ ಹೋಗಿ ಬಂದಿದ್ದಾರೆ ಅಂದರೆ ಇದು ಗಂಭೀರ ಅಲ್ವಾ? ಇಲ್ಲಿ ನೋಡೋಣ, ಅದು ನನಗೆ ಗೊತ್ತಿಲ್ಲ, ಇವ್ರು ಹೇಳ್ಬೇಕಲ್ಲ, ವಿಜೇಂದ್ರ ಅವರು ಅದಕ್ಕೆ ಉತ್ತರ ಕೊಡಬೇಕು. ಕಾಂಗ್ರೆಸ್ ಯಾಕ್ರಿ ಉತ್ತರ ಕೊಡಬೇಕು ಇದಕ್ಕೆ? ಬಿ ಜೆ ಪಿ ನೋಡಿ, ಸರ್ಕಾರ ನಮ್ದಿದೆ. ಐ ಆಮ್ ಶಾಕ್ಡ್ ಅಟ್ ದ ನೇಚರ್ ಆಫ್ ಅಲಿಗೇಷನ್. ಒಂದು ಸೀನಿಯರ್ ಫಾರ್ಮರ್ ಸೆಂಟ್ರಲ್ ಮಿನಿಸ್ಟರ್ ಆ್ಯಂಡ್ MLA ನೇರವಾಗಿ ಹೇಳ್ತಾರೆ, ನೀವು ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡು ಒಬ್ಬ ಮುಖ್ಯಮಂತ್ರಿಯ ಸಿಗ್ನೇಚರನ್ನು ಸೈನ್ ಮಾಡಿ ನೀನು ಭ್ರಷ್ಟಾಚಾರಕ್ಕೆ ಉಪಯೋಗ ಮಾಡಿದೆ, ಎಕ್ಸ್ಟಾರ್ಷನಿಗೆ ಉಪಯೋಗ ಮಾಡಿದ್ದಾರೆ ಅಂದರೆ, ಇನ್ನೂ ಕೂಡ ಅವ್ರ ಪಕ್ಷದಲ್ಲಿ ಉಚ್ಚಾಟನೆ ಮಾಡಿ ಉಚ್ಚಾಟನೆ ಬಿಡ್ರಿ, ನೋಟಿಸು ಕೊಡ್ತಾ ಇಲ್ಲ ಅಂದರೆ ಯಾವ ಹಂತಕ್ಕೆ ಬಂದಿದೆ ನೋಡಿ. ಅವ್ರು ಏನಾದರೂ ಕಿತ್ತಾಡ್ಕೊಳ್ಳಿ, ಬಟ್ ಅಂದರೆ ಜನರಿಗೆ ಮೋಸ ಮಾಡಿದಾರಂತೂ ಕ್ಲಿಯರ್ ಆಯಿತು. ಇದು ಕಾಂಗ್ರೆಸ್ನವ್ರದ್ದು ಆರೋಪ ಅಲ್ಲ, ಬಿ ಜೆ ಪಿಯವರ ಆರೋಪ. ದೇ ಆರ್ ಟೆಲಿಂಗ್, ಬಿ ಜೆ ಪಿಯವರೇ ಹೇಳ್ತಾ ಇರೋದು ದ್ಯಾಟ್ ದೇರ್ ಬಿ ಜೆ ಪಿ ಪ್ರೆಸಿಡೆಂಟ್ ಈಸ್ ಕರಪ್ಟ್, ಈಸ್ ಇಂಟು ಫೋರ್ಜರಿ ಆ್ಯಂಡ್ ಈಸ್ ಇಂಟು ಎಕ್ಸ್ಟಾರ್ಷನ್. ನಾವೆಲ್ಲ ಹೇಳ್ತಾ ಇರೋದು ಯಾಕೆ ಸರ್ಕಾರದಿಂದ ನ್ಯಾಯ ಕೊಡಿಸುವಂಥ ಕೆಲಸ ಆಗ್ಬೋದು? ಸುಮೋಟೋ ಕೇಸ್ ಹಾಕುವಂಥದ್ದು, ಯಾಕಂದ್ರೆ ಗಂಭೀರ ಆರೋಪಗಳು ಸರ್, ಅವರ ರಾಜಕೀಯ ಆರೋಪ. ನೋಡೋಣ, ಅವ್ರು ಕಂಪ್ಲೇಂಟ್ ಕೊಟ್ಟರೆ ನಾವು ತನಿಖೆ ಮಾಡ್ತೀವಿ. ಈಗ ಸೋಮೋಟೋ ಅಂದರೆ ಏನಾದರೂ ಸಾಕ್ಷಿ ಬೇಕಲ್ಲ ಸರ್ ನನಗೆ. ಈಗ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ಯತ್ನಾಳ್ ಅವರು ಒಂದು ಕಂಪ್ಲೇಂಟ್ ಕೊಡಲಿ, ನಾವೇ ತನಿಖೆ ಮಾಡಿಸೋಣ ಅಂತೆ. ಯಾವುದಾದ್ರೂ ಒಂದು ಕೊಡಲಿ, ನಿಮಗೆ ಫೋರ್ಜರಿ ಆಗಿದೆ, ಅದು ಮಾಡಿದ್ದಾರೆ ಅಂತ ಹೇಳಿದ್ರೆ. ಈಗ ನಿಮಗೂ ಗೊತ್ತಿದೆ ಅಲ್ಲ, ಸದನದಲ್ಲೂ ಕೂಡ ಇದು ಒಂದು ಸರಿ ಚರ್ಚೆ ಆಯಿತು, ಛೋಟಾ ಸಿಗ್ನೇಚರ್ ಯಾರು ಮಾಡ್ತಾ ಇದ್ದಾರೆ ಅಂತ. ನೆನಪಿದೆಯಾ? ಅದು ನಾವು ಆರೋಪ ಮಾಡಿಲ್ಲ, ಬಿ ಜೆ ಪಿಯವರೇ ಆರೋಪ ಮಾಡಿದ್ದು. ಛೋಟಾ ಸಿಗ್ನೇಚರ್ಗಳು ಎಲ್ಲಿಂದ ಬರ್ತಾ ಇದೆ, ಹೇಗೆ ಬರ್ತಾ ಇದೆ ಅಂದ್ಬಿಟ್ಟು ಕುರ್ಚಿ ಕಿತ್ತಾಟ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರಿ. ಈಗ ಅಲ್ಲಿ ಅಧ್ಯಕ್ಷ ಸ್ಥಾನ ಕಿತ್ತಾಟ ನಡೀತಿದೆ. ನೀವು ದಯವಿಟ್ಟು ಕ್ಷಮಿಸಬೇಕು ಮೇಡಮ್, ನನಗೆ ಅವ್ರು ಯಾರನ್ನ ಪ್ರೆಸಿಡೆಂಟ್ ಆಗಲಿ, ದಟ್ ಈಸ್ ನಾಟ್ ಮೈ ಇಂಟ್ರೆಸ್ಟ್, ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಆದರೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಫೋರ್ಜರಿ ಆಗಿದೆ, ಭ್ರಷ್ಟಾಚಾರ ಆಗಿದೆ, ರಾಜ್ಯದ ಜನರಿಗೆ ಮೋಸ ಆಗಿದೆ ಅವರ ಅವಧಿನಲ್ಲಿ ಅಂತ ಅವ್ರ ಶಾಸಕರೇ ಹೇಳ್ತಾ ಇದ್ದಾರಲ್ಲ, ಅದು ಗಂಭೀರವಾದ ಆರೋಪ. ಕುರ್ಚಿ ಯಾರಿಗೆ ಸಿಗಲಿ, ಅಲ್ಲಿ ಎಲೆಕ್ಷನ್ ಮಾಡ್ತಾರಾ ಸೆಲೆಕ್ಷನ್ ಮಾಡ್ತಾರಾ ಅವ್ರಿಗೆ ಬಿಟ್ಟಿದ್ದು. ಬಟ್ ಇದ್ರ ಬಗ್ಗೆ ವಿಜೇಂದ್ರ ಅವರು ಭಾಳ ಸ್ಪಷ್ಟವಾದಂಥ ಉತ್ತರ ಬಿ ಜೆ ಪಿಯವರಿಗೂ ಕೊಡಬೇಕು, ರಾಜ್ಯದ ಜನರಿಗೂ ಕೊಡಬೇಕು. ಯು ಆರ್ ಬೀಯಿಂಗ್ ಅಕ್ಯೂಸ್ಡ್ ಆಫ್ ಎಕ್ಸ್ಟಾರ್ಷನ್, ಮನಿ ಲಾಂಡ್ರಿಂಗ್ ಆ್ಯಂಡ್ ಕರಪ್ಷನ್ ಆ್ಯಂಡ್ ಫೋರ್ಜರಿ. ಈಗ ಸರ್ AICC ಅಧ್ಯಕ್ಷರು ರಾಜ್ಯದ ನಾಯಕರಿಗೆ ಸೂಚನೆ ಕೊಟ್ಟರೆ ಬಹಿರಂಗ ಹೇಳಿಕೆಗಳನ್ನು ಕೊಡಬೇಡಿ ಅನ್ನುವಂಥದ್ದು. ಇನ್ನಾದರೂ ಬಹಿರಂಗ ಹೇಳಿಕೆಗಳಿಗೆ ಸ್ಟಾಪ್ ಆಗ್ತದೆ. ನೀವು ಹಿಂಗೆ ಕೇಳ್ತಾನೆ ಇದ್ರೆ ನಾವು ಏನು ಮಾಡೋದು ಹೇಳಿ? ಇಲ್ಲ ನೀವೇನು ಹೇಳಿ, ಈಗ ನೋಡಿ, ಈಗ 3 ದಿನದಿಂದ ಖರ್ಗೆ ಸಾಹೇಬ್ರು ಹೇಳಿದ್ಮೇಲೆ ಸೈಲೆಂಟ್, ಎಲ್ಲರೂ ಸೈಲೆಂಟ್, ಅದೇ ನೀವು ಕೇಳ್ತಾ ಇದ್ದೀರಲ್ಲ.
ಈಗ ನೀವು ಹಿಂಗೆ ಕೇಳಿದ್ಮೇಲೆ ನಾವು ಹೇಳಿದ್ರೆ ಇದು ನೀವೇ ಮತ್ತೇನು ಆಗ್ತೀರಾ, ಇನ್ನೂ ನಿಲ್ತಾ ಇಲ್ಲ ನೋಡಪ್ಪ AICC ಅಧ್ಯಕ್ಷ ಮಗನೇ ಹಿಂಗೆ ಮಾತಾಡ್ದಂತ ಆಗ್ತೀರಾ. ಏನು ಹೇಳ್ಬೇಕು? ಸೈಲೆಂಟ್ ಬರೀ 3 ದಿನಕ್ಕೆ ಸೀಮಿತ ಆಗಬಾರ್ದು. ನೋಡಿ 300 ಅದು ಪ್ರಶ್ನೆ ಅಲ್ಲ. ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿದ್ದಾರೆ, PCC ಅಧ್ಯಕ್ಷರು DK ಶಿವಕುಮಾರ್ ಅವರಿದ್ದಾರೆ, ನಾನು ಗ್ರಾಮೀಣಾಭಿವೃದ್ಧಿ ಸಚಿವನಾಗಿದ್ದೇನೆ, ಪರಮೇಶ್ವರ್ ಸಾಹೇಬರು ಗೃಹ ಸಚಿವರಾಗಿದ್ದರೆ, ಎಲ್ಲರಿಗೂ ಅವ್ರವ್ರ ಜವಾಬ್ದಾರಿ ಪಕ್ಷ ಹಂಚಿದೆ, ಸರಿಯಾಗಿ ಕೆಲಸ ಮಾಡಬೇಕಂತ ಸೂಚನೆ ಬಂದಿದೆ. ಆ ಅಭಿವೃದ್ಧಿ ಕಡೆ ಗಮನ ಕೊಡೋದಷ್ಟೇ. KPCC ಅಧ್ಯಕ್ಷ ಸ್ಥಾನ ಬದಲಾವಣೆ ಅನ್ನೋದು ಈ ಸದ್ಯಕ್ಕೆ ನೋಡಿ, ಈಗ ಸೈಲೆಂಟ್ ಅಂತೀರಾ, ಮತ್ತು ನೀವೇ ಪ್ರಶ್ನೆ ಕೇಳ್ತೀರಾ. ಈಗ ನಾವು ನೋ ಕಮೆಂಟ್ಸ್ ಅಂದ್ರೂ ಅದನ್ನು ಸುದ್ದಿ ಮಾಡ್ತೀರಾ. ಈಗ ಆಗಲೇ AICC ಅಧ್ಯಕ್ಷರು ಹೇಳಿದ್ದಾರೆ, CM ಹೇಳಿದ್ದಾರೆ, DCM ಹೇಳಿದ್ದಾರೆ. ನಮ್ಮಂಥ ಕಾರ್ಯಕರ್ತರಿಗೆ ಯಾಕೆ ತೊಂದರೆ ಕೊಡ್ತೀರಾ ನೀವು? ಇನ್ನೊಂದು ಸರ್, ಪ್ರಮುಖವಾಗಿ ನಿಮ್ಮ ಮೀಟಿಂಗ್ ಅರ್ಧ ಸ್ಟಾಪ್ ಆಗಿತ್ತು ಸರ್. ದಲಿತ ಸಚಿವರದು ಸಮಾಜದ ಪರವಾಗಿ ಮೀಟಿಂಗ್ ಕರಿಬೇಕು, ಅದಕ್ಕೇನೋ ಪರ್ಮಿಷನ್ ತಗೊಳ್ಳೋದು. ಮತ್ತೆ ಅದೇ ಸುತ್ತಿ ಬಳಸಿ ನಿಮ್ಮ ಸಮಾಜದಲ್ವಾ ಸರ್? ಅದರಲ್ಲಿ ಎಂತ ಸಮಾಜ ಇಲ್ಲ, ಅದು ಯಾರು ತಪ್ಪಿದೆ ಅಂತ ಹೇಳಿದ್ರು? ಖರ್ಗೆ ಸಾಹೇಬ್ರು ತಪ್ಪಿದೆ ಅಂತ ಹೇಳಿದ್ರ? ಇಲ್ಲ, ಆಗಿದ್ರೆ ಇವ್ರು ಹೇಳಿದ್ರಲ್ಲ, ಇವರೇ ಬಂದು ಮೀಟಿಂಗ್ ಮಾಡ್ತೀನಿ ಅಂತ. ನಮ್ಮ ಉಸ್ತುವಾರಿ AICC ಉಸ್ತುವಾರಿ ಅವರು ಸುರ್ಜೇವಾಲಾ ಅವ್ರು ಬರ್ತೀನಿ ಅಂದ್ರೆ, ಹೌದು. ಈಗ ನಮ್ಮ ಆದ್ಯತೆ ಏನು? ಇಡೀ ರಾಷ್ಟ್ರದ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಚಾಲನೆ ಸಿಗ್ತಾ ಇದೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ನಮ್ಮ ಆದ್ಯತೆ ಅದು ಇರಬೇಕಾ, ನನ್ನ ಬೇಡಿಕೆಗಳಿರ್ಬೇಕಾ? ಸೊ ಅದರಿಂದ ಅದೆಲ್ಲ ಆದಮೇಲೆ ಕೂತ್ಕೊತೀವಿ. ಏನು ಅರ್ಜೆಂಟ್ ಏನಿದೆ? ಈಗ ನಿಮ್ಗೆ ಕಣ್ಣು ತಪ್ಪಿಸಿ ನಾವು ಚಾನು ಕುಡಿಯೋಂಗೆ ಆಗ್ತಾ ಇಲ್ಲ. ಈಗ ರಾಜಣ್ಣ ಅವರು ಮೊನ್ನೆ ಒಂದು ಮಾತು ಹೇಳಿದ್ದಾರೆ, ನಮ್ಮಲ್ಲಿ ಬೇರೆ ಬೇರೆ ಯಾರು ಬೇಕಾದ್ರೂ ಸಭೆಗಳು ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಸಭೆ ಮಾಡಕ್ ಹೋದ್ರೆ ಯಾಕೆ ಈ ರೀತಿ ಹೈಕಮಾಂಡ್ ಏನು ಯಾವುದು ಹಂಗಿಲ್ಲ. ಈಗ ನಿನ್ನೆನೆ ನಾನು ಮಾವಳ್ಳಿ ಶಂಕರ್ ಅವ್ರು ಸೇರಿದ್ರಲ್ರಿ, ನಿನ್ನೆ ಇಲ್ಲೇ ಸೇರಿದ್ವಲ್ಲ, ಇದೇ ಆಫೀಸ್ನಲ್ಲಿ ಸೇರಿದ್ವಿ. ಮುಂಚೆನೂ ಸೇರ್ತಾ ಇದ್ವಿ. ಅದು ನಿಮ್ಮ ಕ್ಯಾಮ್ರಾಗ ನಲ್ಲಿ ಸೆರೆ ಆದರೆ ಮಾತ್ರ ನಾವು ಮೀಟಿಂಗ್ ಮಾಡಿದ್ದೀವಿ ಅಂತ ಅರ್ಥ ಅಷ್ಟೇ. ಇಲ್ಲಿದ್ರೆ ನಾವು ದಿನ ಮೀಟ್ ಮಾಡ್ತೀವಿ. ಅದು ಓಕೆ ಸರ್, ನೀವು ಅಧಿಕೃತ ಆಹ್ವಾನ ಕೊಟ್ಟು ಸಭೆ ಇದೆ ಅಂತ ಹೇಳಿದ್ಮೇಲೆ ಅದು ಸ್ಟಾಪ್ ಮಾಡಿದ್ರೆ ಅದು ಅಧಿಕೃತವಾಗಿ ಮುಂದೂಡಿದೆ ಅಂತಾನೂ ಹೇಳಿದೀವಲ್ಲ. ಎವ್ರಿಥಿಂಗ್ ಇಸ್ ಆನ್ ಪೇಪರ್. ವಾಟ್ ಇಸ್ ಈ ಗೊಂದಲ ಎಲ್ಲಿದೆ? ಈಗ ಒಂದು ಕೆಲಸ ಮಾಡಿ ಸರ್, ನೀವು ಮಾಡ್ಬೇಕಾ ಮಾಡಬಾರ್ದ ಹೇಳ್ಬಿಡಿ. ಮಾಡ್ತೀವಿ, ತಗೊಳ್ಳಿ. ಥ್ಯಾಂಕ್ ಯು. ಮಾವಳ್ಳಿ ಅವ್ರ ಪ್ರಶ್ನೆ ಇಷ್ಟೇನೆ, ಬೇರೆಲ್ಲ ಸಭೆ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ನಾವು ಮಾಡಕ್ ಹೊರಟಾಗ ಯಾಕೆ ಮುಂದೆ? ನೋಡಿ, ನಾವು ಸಭೆ ಅಲ್ಲ, ಸಮಾಲೋಚನೆ ಮಾಡಬೇಕಾದ್ರೆ 4-5 ಜನ ಎಲ್ಲರೂ ಇರ್ಬೇಕು. ನಾವು ಹೇಳಿದ್ದೀವಲ್ಲ, ಚಿತ್ರದುರ್ಗ ಘೋಷಣೆ ಡಿಕ್ಲರೇಷನ್ನು, ನಿಮ್ಮ ಈ ಎಂಪಿರಿಕಲ್ ಡೇಟಾ ಬಗ್ಗೆ ಡಿಸ್ಕಷನ್ನು ಎಲ್ಲನೂ ಮಾಡಬೇಕಾಗ್ತದೆ. ಎಲ್ಲರೂ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಸಮಾಜದವರು ಅವ್ರವ್ರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಮಾಡ್ತಾರೆ. ಅದು ಆಮೇಲೆ ಸರ್ಕಾರ ನಮ್ಮದಿರೋದ್ರಿಂದ ನಿರೀಕ್ಷೆನೂ ಹೆಚ್ಚು ಎಲ್ಲ ಸಮುದಾಯಗಳಿಗೆ. ಇಲ್ಲ ಅಂತಿದ್ದಾರೆ. AICC ಅಧ್ಯಕ್ಷರೇ ಇದ್ದಾಗ ಏನು ಗಟ್ಟಿ ಧ್ವನಿ ಬೇಕಿದೆ? AICC ಅಧ್ಯಕ್ಷರು ನಮ್ಮ ಪರವಾಗಿದ್ದಾರೆ, PCC ಅಧ್ಯಕ್ಷರು ನಮ್ಮ ಪರವಾಗಿದ್ದಾರೆ, CM ಅವರು ಅಹಿಂದ ವರ್ಗದ ಪರವಾಗಿದ್ದಾರೆ, ಸಂವಿಧಾನ ಎಲ್ಲರ ಪರವಾಗೂ ಇದೆ. ಡೋಂಟ್ ವರಿ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದು ಜಾತಿ ಗಣತಿ ಅಲ್ಲ. ಇಟ್ ಈಸ್ ಸಾಮಾಜಿಕ ಹಾಗೂ ಆರ್ಥಿಕ ಏನೋ ಶೈಕ್ಷಣಿಕ ಸಮೀಕ್ಷೆ. ಅದು ಸಮೀಕ್ಷೆ ಹೇಗೆ ಮಾಡಿದ್ದಾರೆ, ಆ ವರದಿನಲ್ಲಿ ಏನಿದೆ ಗೊತ್ತಿಲ್ಲ. ಆ ವರದಿ ವೈಜ್ಞಾನಿಕವಾಗಿ ಆಗಿದೆಯಾ ಆಗಿಲ್ವಾ ಗೊತ್ತಿಲ್ಲ. ಕೆಲವು ಸಮುದಾಯಗಳು ಅವ್ರದ್ದಾದಂಥ ಏನು ವಿಶ್ಲೇಷಣೆಗಳು ಮಾಡ್ತಾ ಇದ್ದಾರೆ. ಯಾರೂ ಕೂಡ ಆತಂಕ ಪಡೋ ಅಗತ್ಯ ಇಲ್ಲ. ಅದೇನಿದೆ ಫಸ್ಟ್ ಸಬ್ಮಿಟ್ ಆಗಲಿ, ಅದಾದಮೇಲೆ ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಪಬ್ಲಿಕ್ ಮುಂದೆ ಇಡಲೇಬೇಕಲ್ಲ, ಎಲ್ಲೋಗುತ್ತೆ. ಇನ್ನೊಂದು ಗಂಭೀರ ಆರೋಪ ಬರ್ತಾ ಇದೆ, CM ಅದನ್ನು ರಾಜಕೀಯ ಟೂಲ್ ಆಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ. ಹೇಗೆ ಉಪಯೋಗ ಮಾಡಬೇಕಾದ್ರೆ ಅವಾಗೇ ಮಾಡ್ಬೋದಾಗಿತ್ತಲ್ಲ ಸರ್? ಇಷ್ಟು ವರ್ಷ ಯಾಕೆ ಕಾಯಬೇಕಾಗಿತ್ತು? ಹೇಗೆ ಅಲ್ಲಿ ಅದರಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ, ನಾವು ರಾಜಕೀಯ ಟೂಲ್ ಆಗಿ ಉಪಯೋಗ ಮಾಡ್ತಾ ಇದ್ದಾರೆ. ಸೀಟ್ಗೆ ಅಭದ್ರತೆ ಬಂದಾಗೆಲ್ಲ ಆ ವಿಚಾರ ಬರುತ್ತೆ, ಗಟ್ಟಿ ಆದಾಗೆಲ್ಲ ಅದು ಮಾಡಿ ಅಂತಿದಾರಲ್ಲ ಸರ್. ಅದು ಏನಿದೆ ನೋಡೋಣ. ಕುಮಾರಸ್ವಾಮಿ ಈಗ ಇದ್ರಾಗ ಅವಶ್ಯಕತೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ನೋಡಿ, ದ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಈಸ್ ಎಂಪವರ್ಡ್ ಟು ಡೂ ಅ ಸರ್ವೆ. ಸೆನ್ಸಸ್ ಮಾಡೋಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಅದು ನೀವು ಹೇಳ್ದಂಗೆ ಕೇಂದ್ರ ಸರ್ಕಾರನೇ ಮಾಡಬೇಕು. ಅದಕ್ಕೂ ಕೂಡ ನಾವು ಒತ್ತಾಯಿಸ್ತಿದ್ದೀವಲ್ಲ. ರಾಹುಲ್ ಗಾಂಧಿ ಅವರಿರ್ಬೋದು, ಖರ್ಗೆ ಅವರಿರ್ಬೋದು, ನಾವಿರ್ಬೋದು, ಎಲ್ಲರೂ ಹೇಳ್ತಾ ಇದ್ದೀವಲ್ಲ, ಕಾಸ್ಟ್ ಸೆನ್ಸಸ್ಸನ್ನು ನೀವು ಮಾಡಿ, ಗೊತ್ತಾಗುತ್ತೆ ಅವರೆಲ್ಲ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಏನು ಸ್ಥಿತಿಗತಿಗಳು ಗೊತ್ತಾಗುತ್ತೆ ಅಂತಲೇ ನಾವು ಹೇಳ್ತಾ ಇರೋದು. ನೀವು ಇದೆಲ್ಲ ಇದನ್ನೇ ನೀವು ಗುರಿ ಮಾಡ್ಕೊಂಡಿದ್ದೀರಾ. ನಿಜವಾದ ಪ್ರಶ್ನೆಗೆ ಉತ್ತರ ವಿಜೇಂದ್ರ ಅವ್ರು ಕೊಡಬೇಕಲ್ಲ. ಈಗ ಅವ್ರ ಮೇಲೆ ಫೋರ್ಜರಿ, ಎಕ್ಸ್ಟಾರ್ಷನ್ನು, ಭ್ರಷ್ಟಾಚಾರ ಅದೆಲ್ಲ ಇದೆ. ಅದು ಬಿಟ್ಟು ನೀವು ಯಾಕೆ ಡಿನ್ನರ್ ಮಾಡಿಲ್ಲ ಅಂತ ಕೇಳಿದ್ರೆ
ಅಲ್ಲಿ ಪಾಪ ಬೇಳೆ ಬೇಯಿಸ್ತಾ ಇದ್ದಾರೆ ನಿಮ್ಮನ್ನು ಕೇಳ್ತಾ ನೀವು ಸುಮ್ಮನೆ ಹೇಳ್ತೀರಾ. ನಾವು ಸಾಮಾಜಿಕ ನ್ಯಾಯದ ಪರವಾಗಿದ್ದೀವಿ 30 ಜನ ಶಾಸಕರು ಬರ್ತಾರೆ ಅಂತ ಎಂ ಬಿ ಪಾಟೀಲ್ ಅವರು ಹೇಳಿದ್ದಾರೆ. ಆ ಥರ ಇದ್ದಾರೆ ಸರ್ ಸಂಪರ್ಕದಲ್ಲಿ ಬರ್ತಾರೆ. ಬಿಜೆಪಿ ಜಾಸ್ತಿ ಇದೆ ಜಾಸ್ತಿ ಇದೆ ಜಾಸ್ತಿ ಇದ್ದಾರೆ ಸರ್. ಜಾಸ್ತಿ ಇದೆ. ಸೂಕ್ತ ಸಂದರ್ಭ ಅಂದ್ರೆ ಯಾವಾಗ ಬರುತ್ತೆ ಅಂತ ಸರ್ ಅದು? ನೋಡೋಣ ಎಲ್ಲದಕ್ಕೂ. ಈಗ ನೋಡಿ ನಮಗೆ ರಾಹುಕಾಲ ಅದ್ರ ಮೇಲೆಲ್ಲ ಜಾಸ್ತಿ ವಿಶ್ವಾಸ ಇಲ್ಲ. ಅವ್ರು ಬರೋ ಸಂದರ್ಭದಲ್ಲಿ ಬರಲಿ. ನಾನು ಹೇಳ್ತಾ ಇದ್ದೀವಲ್ಲ, ಅದೇ ನನಗಿಲ್ಲ ಅಂತ ಹೇಳಿದ್ರೆ ಅಲ್ಟಿಮೇಟ್ಲಿ ನಾವೆಲ್ಲ ಹೈಕಮಾಂಡ್ ಮೇಲೆ ಅಲ್ಲ. ಈಗ ನೋಡಿ, ನಾನು ಯಾವಾಗಲೂ ಕೂಡ ಹೇಳಿದ್ದೀನಿ, ನಮ್ಮ ಸಿದ್ಧಾಂತ ನಮ್ಮ ತತ್ವವನ್ನು ಒಪ್ಕೊಂಡು ತಾವು ಬರೋಂಗಿದ್ರೆ ನೀವು ಕೂಡ ನಮ್ಮ ಪಕ್ಷಕ್ಕೆ ಬರ್ಬೋದು, ಸ್ವಾಗತ. ನಾನೇ ಮೆಂಬರ್ಶಿಪ್ ಮಾಡ್ತೀನಿ. ಸಂಖ್ಯೆ ಎಷ್ಟಿದೆ ಸರ್ ಶಾಸಕರು ಬರೋ ಅಂತ? ಎಂ ಬಿ ಪಾಟೀಲ್ ಸಾಹೇಬ್ರು ಹೇಳಿದಾರಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಅದು ಹೇಳ್ಬಿಡಿ ನಂಬರ್ನ ಸರ್. ನಂಬರ್ ನೀವು ಮಾಡ್ಕೊಳ್ಳಿ. ಈಗ ನನ್ನ ಪ್ರಕಾರ ಆಲ್ಮೋಸ್ಟ್ ಡಬಲ್ ಇದೆ. 50 ಆಲ್ಮೋಸ್ಟ್ ಡಬಲ್ ಇದೆ. ಆಲ್ಮೋಸ್ಟ್ 50ಗೆ ಕ್ಲೋಸ್. ಆಯ್ತು, ಅದು ನಿಮ್ಮ ವಿಶ್ಲೇಷಣೆಗೆ ಬಿಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.